ನಮಸ್ಕಾರ ಎಲ್ಲರಿಗೂ. ದಿನ ಬೆಳಗ್ಗೆ ಎದ್ದು ಟೂಲ್ಸ್ ಬ್ಯಾಗ್ ತಗೊಂಡು ಊರು ಸುತ್ತದ ಆತು. ನಮ್ಮನ್ನು ಊರು ಸುತ್ತಂಗೆ ಮಾಡಿದ್ರೆ ಯಾರು ಗೊತ್ತಿತ್ರ? ಊರು ಊರು ಸುತ್ತಿಸ್ತಾಳೆ ಕಾಸಿನ ತಾಯಿ ಏರು ಬೇರು ಮಾಡಿಸ್ತಾಳೆ ಕಾಸಿನ ತಾಯಿ, ತಮ್ಮ ಕಾಸಿನ ತಾಯಿ. ನಾವಂಗ ಸೀದಾ ಬಂದ್ವಿ ಕತ್ಲಿಗೆರಿಗೆ. ನಿನ್ನೆಯಲ್ಲಿ ಕೆಲಸ ನೋಡ್ಕೊಂಡಿದ್ದೆಲ್ಲ ಟೂಲ್ಸ್ ತಗೊಂಡು ಮತ್ತೆ ಮೆಟೀರಿಯಲ್ ತಗೊಂಡಿದ್ವಿ. ಇದಕ್ಕಿಂತ ಮುಂಚೆ ನಾವೇ ಮಾಡಿದ ಕೆಲಸ ಇದು. ಹಂಗಾಗಿ ದೇವಸ್ಥಾನ ಹತ್ರ ನಲ್ಲಿ ಮಾಡಿ ನೋಡ್ರಿ ಮುಖ ತೊಳಕ್ಕೆ. ಇಲ್ಲಿ ಯಾವುದೋ ಗೋಡೆ ಇರಲಿಲ್ಲ, ಅದಕ್ಕೆ ಈ ಥರ ಮಾಡಿದ್ವಿ. ಇಲ್ಲಿ ಸಿಂಕ್ ಕಪ್ಲಿಂಗ್ ಕಟ್ಟಾಗಿತ್ತು, ಅದನ್ನ ಬಿಚ್ಕೊಂಡು ರೆಡಿ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೆ. ಸ್ವಲ್ಪ ರಿಸ್ಕ್ ಇತ್ತು ಇಲ್ಲಿ, ಯಾಕಂದ್ರೆ ಸಂಧಿ ಇತ್ತಲ್ಲಿ, ರಿಂಚ್ ಏನೂ ಹೋಗ್ತಿದ್ದಿಲ್ಲ. ಅದರಲ್ಲೇ ಕಷ್ಟಪಟ್ಟು ಟೈಟ್ ಮಾಡಿದೆ. ಹಂಗೆ ಹೊರಗಡೆ ಒಂದು ವಾಷಿಂಗ್ ಮಿಷಿನಲ್ಲಿ ಇತ್ತು, ಅದನ್ನು ಫಿಟ್ಟಿಂಗ್ ಮಾಡ್ಕೊಂಡು ಕೆಲಸ ಎಲ್ಲ ಮುಗೀತು. ಹಂಗೆ ಪ್ರಾಲ ನಾನು ಊರ ಕಡೆ ಹೊರಟ್ವಿ. ಬೈಕ್ ರೋಡೇ ನಿಲ್ಲಿಸಿದ್ವಿ. ನಮ್ಮ ಪ್ರಾಲ್ ಚಲೋ ಹೊತ್ಕೊಂಡು ಹೋಗ್ತಾ ಇದ್ದ. ಊರ ಹತ್ರ ಬಂದ್ವಿ. ಅಷ್ಟೊತ್ತಿಗೆ ವಿಜಯಣ್ಣ ಫೋನ್ ಮಾಡಿತ್ತು, ಮನೆ ಹತ್ರ ಬಾ ತಮ್ಮ, ಇಲ್ಲೊಂದು ಮೋಟ್ರ್ ರಿಪೇರಿ ಇತ್ತಂತ. ಬಂದ್ವಿ ನಾವು ಮನೆ ಹತ್ರ. ಮೋಟ್ರನ್ನ ಫುಟ್ಬಾಲ್ ಕಸ ಕಟ್ಟಿತ್ತು, ಕ್ಲೀನ್ ಮಾಡಿದೆ. ಹಂಗಾದೆಲ್ಲ ಮುಗಿಸ್ಕೊಂಡು ಹೊಲ ಕಡೆ ಹೊಂಟೆ. ಗುಡ್ದೊಳಗೆ ಹೋಗ್ಬೇಕಿತ್ತು. ಮಳೆ ಯಾಕೆ ಇರಲಿಲ್ಲ, ಫುಲ್ ಬರುತ್ತು. ಹೊಲ ಹತ್ರ ಬಂದೆ. ಹೊಲದಾಗೆಲ್ಲ ಒಂದು ರೌಂಡ್ ಸುತ್ತೊಡ್ದೆ, ಯಾಕಂದರೆ ಹುಳಗಳೆಲ್ಲ ರೈತ ಅಂತ ನೋಡಿದೆ. ಇಲ್ಲಿ ಆ ಥರದ್ದು ಏನಿರಲಿಲ್ಲ, ಚೆನ್ನಾಗಿತ್ತು ಜೋಳ. ಹಂಗೆ ನಮ್ಮ ಪಕ್ಕದಾಗ ನಮ್ಮ ದೊಡ್ಡಪ್ಪರಲ್ಲಕ್ಕೆ ಹೋಗೋಣ ಅಂತ ಹೊಂಟೆ. ಅವ್ರು ಬಿತ್ತಿದ್ದು ನನಗಿಂತ ಒಂದು ವಾರ ಲೇಟು. ಅವ್ರದ್ದು ಚೆನ್ನಾಗಿತ್ತು ಜೋಳ. ಅವರಲ್ಲೂ ಒಂದು ರೌಂಡ್ ಹಾಕಿದೆ. ಚೆಕ್ ಮಾಡಿದೆ, ಎಲ್ಲರೂ ಹುಳಗಳಾಗಿತ್ತಂತ. ಎಲ್ಲೂ ಹುಳ ಆಗಿಲ್ಲ, ಚೆನ್ನಾಗಿತ್ತು ಜೋಳ ಎಲ್ಲ ನೋಡ್ಕೊಂಡಾಗ ನಾನು ಮನೆ ಕಡೆ ಹೊರಟೆ. ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ.